ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಬಸಪ್ಪ ಗುಡ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು 20 ವರ್ಷಗಳ ಕಾಲದವರೆಗೆ ರಾಷ್ಟ್ರಕ್ಕಾಗಿ ತಮ್ಮ ಬದುಕನ್ನು ಮುಡುಪಾಗಿರಿಸಿ ಭಾರತೀಯ ಸೇನೆಯಿಂದ ನಿವೃತ್ತಿ ಪಡೆದು 12/4/2024ರಂದು ಬೆಳವಡಿಯ ಗ್ರಾಮಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು, ನಿವೃತ್ತಿ ಸೈನಿಕರು, ಯುವಕರು ಇವರನ್ನು ಬರಮಾಡಿಕೊಂಡರು. ಗ್ರಾಮದ ರಾಣಿ ಮಲ್ಲಮ್ಮ ಮಹಾದ್ವಾರದಿಂದ
ಇದೇ ವೇಳೆ ಮಾತನಾಡಿದ ಗುಡ್ಲಿ ಯೋಧರಾದ ಬಸಪ್ಪ ಗುಡ್ಲಿ ಸಮಾರಂಭವನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ನಮ್ಮ ಮಾವಂದಿರು ಅಕ್ಕಂದಿರು ಸೇರಿ ಮತ್ತು ಊರಿನ ಹಿರಿಯರು ಕೂಡಿಕೊಂಡು ನನಗೆ ಸತ್ಕಾರ ಸಮಾರಂಭವನ್ನು ಇಟ್ಟುಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಎಂದರು. ವೀರಭದ್ರೇಶ್ವರ ಎಲ್ಲ ದೇವಾನುದೇವತೆಗಳಿಗೆ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಈ ಊರಿನ ಹಿರಿಯರು ಗಣ್ಯರಿಗೆ ನಮಸ್ಕರಿಸುತ್ತಾ, ಈ ಒಂದು ಒಳ್ಳೆಯ ಸಮಾರಂಭವನ್ನು ನನಗೆ ಬೇಡ ಅಂದರೂ ನಮ್ಮ ಅಕ್ಕ ಮತ್ತು ಮಾವಂದಿರು, ಅವ್ರ ಕುಟುಂಬದವರು, ಎಲ್ಲ ಸಂಬಂಧಿಕರು ಸಮಾರಂಭವನ್ನು ಆಯೋಜಿಸಿದ್ದಾರೆ. ನನಗೆ ಬಹಳ ಖುಷಿಯಾಯಿತು. ಈ ಸಮಾರಂಭವನ್ನು ಸಂಪೂರ್ಣವಾಗಿಸಲು ಈ ಊರಿನ ಎಲ್ಲ ಹಿರಿಯರು, ಸಂಬಂಧಿಕರು ಎಲ್ಲರೂ ಕೂಡಿ ಈ ಸಮಾರಂಭಕ್ಕೆ ಒಂದು ಒಳ್ಳೆಯ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಕೃತಜ್ಞತೆಗಳು. ಈ ದಿನ ಬೆಳವಡಿ ಗ್ರಾಮದಲ್ಲಿ ಶ್ರೀ ಚರ್ಕಪ್ಪ ಸಿದ್ದಣ್ಣವರಿವರ ಅಳಿಯರಾಗಿರ್ತಕ್ಕಂತಹ ಬಸವರಾಜ್ ಅವರು ಈ ನಮ್ಮ ದೇಶದ ಸೇವೆಯನ್ನು 20 ವರ್ಷಗಳ ನಿರಂತರವಾಗಿ ಮಾಡಿಕೊಂಡು ಬಂದು ಇವತ್ತು ಅವರು ತಮ್ಮ ನಿವೃತ್ತಿ ಜೀವನವನ್ನು, ತಮ್ಮ ಜೀವನದ ಕೊನೆ ಕ್ಷಣಗಳನ್ನು ಅನುಭವಿಸೋಕ್ಕೋಸ್ಕರವಾಗಿ ದೇಶ ಸೇವೆಯನ್ನು ಮಾಡಿದ್ದಾರೆ. ದೇಶ ಸೇವೆಯನ್ನು ಬಹಳಷ್ಟು ಜನ ಇಲ್ಲಿ ದೇಶ ಸೇವೆ ಮಾಡಿದವರು ಮುಂದೆ ಕೂತ್ಕೊಂಡಿದ್ದಾರೆ. ಯಾಕೆ ಮಾತು ಹೇಳಬೇಕಾಗಿತ್ತು ಅಂತ ಕೇಳಿದರೆ, ಸ್ಮರಿಸಲೇಬೇಕಾಗ್ತದೆ. ಅತ್ಯಮೂಲ್ಯವಾಗಿ ಸ್ಮರಿಸಬೇಕು. ಯಾರನ್ನ? ಒಬ್ಬ ರೈತನನ್ನು, ಮತ್ತೊಬ್ಬ ಯೋಧನನ್ನು, ಈ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕನನ್ನು ಮತ್ತು ರೈತನನ್ನು ನಾವು ಸದಾ ಕಾಲದಲ್ಲೂ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನೀವೆಲ್ಲ ಆಹಾರೋಪಾದಿಯಲ್ಲಿ ಜೀವಿಸ್ತಕ್ಕಂಥ ಕೆಲಸ, ಅದಕ್ಕೇನಾದರೂ ಒದಗಿಸ್ತಕ್ಕಂಥ ವ್ಯವಸ್ಥೆ ಏನಾದ್ರೆ ಅದು ರೈತನಿಂದ ಮಾತ್ರ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಬೆಳೆಗೆ ರೈತ ಒಂದು ಮಾಲೀಕನಾದರೆ ನೀವೆಲ್ಲ ಇವತ್ತು ನಿಶ್ಚಿಂತೆಯಿಂದ ಬದುಕ್ತಾ ಇದ್ದೀವಲ್ಲ, ನಿಶ್ಚಿಂತೆಯಿಂದ ಬದುಕಬೇಕಾಗಿದ್ರೆ ಅದಕ್ಕೆ ಯಾರಾದರೂ ಜೀವಾಳ ಇದ್ರೆ ಇಂಥ ಯೋಧರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯಾಕಂದರೆ ಎಲ್ಲವನ್ನು ತ್ಯಜಿಸಿ, ಮನೆ ಮಕ್ಕಳು ಮಡದಿ ಎಲ್ಲರನ್ನೂ ತ್ಯಜಿಸಿ ನಿಮ್ಮೆಲ್ಲರನ್ನ ಕಾಯೋಕ್ಕೋಸ್ಕರ ಗಡಿಯಲ್ಲಿ ತಮ್ಮ ಜೀವನ ಪಣಕ್ಕಿಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಸವಿಸ್ತಾ ಹೋದ್ರೆ ಬಹಳಷ್ಟು ಅತಿಶಯೋಕ್ತಿ ಆಗ್ತದೆ. ತಾಮಿ ಸೇವೆಯನ್ನು ಸಲ್ಲಿಸಿ ಅವರು ಮರಳಿ ತಮ್ಮ ಗೂಡಿಗೆ ಆಗಮಿಸಿದ್ದಾರೆ. ಅವರಿಗೆ ಭಗವಂತ ಪರಮದಯಾಳು ಪಾರ್ವತಿ ಪರಮೇಶ್ವರರು ಆಯುಷ್ಯ, ಆರೋಗ್ಯ, ಸದ್ಭಾಗ್ಯಗಳನ್ನು ಕೊಟ್ಟ ಕರುಣಿಸಲಿ ಅಂತೇಳಿ ಈ ಮೂಲಕ ತಿಳಿಸಿ ನಾನು 2 ಮಾತುಗಳು ವಿರಾಮ ಹೇಳ್ತೇನೆ.